Good evening, everyone. Welcome to SUPSC, the daily news analysis. Dear friends, if this particular video which we are organizing, if it is helpful, please like the video, share the video, and subscribe the channel. ಸ್ನೇಹಿತರೆ, ಈ ವಿಡಿಯೋ ನಾವೇನು ನಿಮಗೋಸ್ಕರ ಮಾಡ್ತಾ ಇದ್ದೀವಿ, ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಉಪಯೋಗ ಆಗೋ ಥರ ಇದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. So let's begin with the first topic for the day. The IIP shrinks again. IIP means Index of Industrial Production. Inflation accelerates. So food inflation is at 40 months high. So in particular article we have to understand two things first of all. So first one is what is inflation, and the article also uses about stagflation. So we have to know two things. One is what is inflation, another is what is stagflation. So what is inflation? Inflation is a gradual increase in the prices of goods and services over a period of time. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ವಸ್ತುಗಳು ಮತ್ತು ಸೇವೆಗಳ ಬೆಲೆಗಳಲ್ಲಿ ಗಣನೀಯವಾದಂತಹ ಏರಿಕೆಯಾದರೆ ಅದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಸೊ ಹೌ? ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಸಿ ಹೂ ಡಿಸೈಡ್ಸ್ ದ ಪ್ರೈಸಸ್. ಸೊ ಬೆಲೆಗಳನ್ನು ಯಾರು ನಿರ್ಧಾರ ಮಾಡ್ತಾರೆ? ಸೊ ದ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಬೈ ಕ್ವಾಂಟಿಟಿ ಡಿಮಾಂಡೆಡ್ ಡಿವೈಡೆಡ್ ಬೈ ದ ಕ್ವಾಂಟಿಟಿ ಸಪ್ಲೈ. ಸೊ ಒಂದು ವಸ್ತುವಿಗೆ ಎಷ್ಟು ಬೇಡಿಕೆ ಇದೆ ಮತ್ತು ಆ ವಸ್ತುವಿನ ಎಷ್ಟು ನೀಡಿಕೆ ಇದೆ ಅದು ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಡಿಮಾಂಡ್ ಎಕ್ಸೀಡ್ಸ್ ದ ಸಪ್ಲೈ. ಬೇಡಿಕೆ ನೀಡಿಕೆಗಿಂತ ಜಾಸ್ತಿ ಆದರೆ, ಡಿಮಾಂಡ್ ಜಾಸ್ತಿ ಆದರೆ, ಫಾರ್ ಎಕ್ಸಾಂಪಲ್ ಡಿಮಾಂಡ್ ಈಸ್ ಕೀಪ್ ಆನ್ ಇನ್ಕ್ರೀಸಿಂಗ್. ಸೊ ಬೆಲೆ 2 ರೂಪೀಸಿಂದ 4 ರೂಪೀಸು, 6 ರೂಪೀಸು, 8 ರೂಪೀಸು, 10 ರೂಪೀಸ್ ಹಿಂಗೆ ಇನ್ಕ್ರೀಸ್ ಆಗ್ತದೆ. ಸೊ ಲೈಕ್ ದಿಸ್ ದೇರ್ ಈಸ್ ಅ ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ದೇರ್ ಆರ್ ಸರ್ಟನ್ ರೀಸನ್ಸ್ ವೈ ಇನ್ಫ್ಲೇಷನ್ ಹ್ಯಾಪನ್ಸ್. ಸಮ್ಟೈಮ್ಸ್ ಡಿಮಾಂಡ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸಪ್ಲೈ ಮಾತ್ರ ಕಡಿಮೆ ಆಗುತ್ತೆ. ಎಕ್ಸಾಂಪಲ್, ವಾಟ್ ಹ್ಯಾಪನ್ಡ್ ಇನ್ ರೀಸೆಂಟ್ಲಿ ಇನ್ ಆನಿಯನ್ ಕೇಸಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಡಿಮ್ಯಾಂಡ್ ರಿಮೈನಿಂಗ್ ಸೇಮ್. ಸೊ ಆನಿಯನ್ ಏನು ನಾವು ಜಾಸ್ತಿ ತಿಂತಲ್ಲ, ಆನಿಯನನ್ನು ಅಷ್ಟೇ ತಿಂತಾ ಇದ್ದೀವಿ, ಆದರೆ ಅದರ ಬೆಲೆಗಳು ಜಾಸ್ತಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಸಪ್ಲೈ ಸೈಡ್ ಕನ್ಸ್ಟ್ರೈನ್ಸ್. ಸೊ ಯಾವಾಗ ಡಿಮಾಂಡಲ್ಲಿ ಏನು ಬದಲಾವಣೆ ಆಗ್ದೇ ಸಪ್ಲೈ ಸೈಡಲ್ಲಿ ಮಾತ್ರ ಚೇಂಜ್ ಆಗುತ್ತೋ ಅದನ್ನು ನಾವು ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಕರಿತೀವಿ. ಬಾಟಲ್ ನೆಕ್ ಇನ್ಫ್ಲೇಷನ್ ಅಥವಾ ಸ್ಟ್ರಕ್ಚರಲ್ ಇನ್ಫ್ಲೇಷನ್. Bottleneck inflation or structural inflation. So this is about inflation. Inflation means there is a gradual increase in the prices of goods and services over a period of time. Clear? ವಸ್ತುಗಳು ಮತ್ತು ಸೇವೆಗಳಲ್ಲಿನ ಬೆಲೆಗಳಲ್ಲಿ ಗಣನೀಯವಾದಂತಹ ಏರಿಕೆಯಾದರೆ ಅದನ್ನು ನಾವು ಹಣದುಬ್ಬರ ಅಥವಾ ಅತಿ ಪ್ರಸರಣ ಅಂತ ಕರಿತೀವಿ. ಸೆಕೆಂಡ್ ಟರ್ಮ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸ್ಟ್ಯಾಗ್ಫ್ಲೇಷನ್. ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು? ಇಂಡಿಯನ್ ಎಕಾನಮಿ ಇವತ್ತಿಗೆ ಸ್ಟ್ಯಾಗ್ಫ್ಲೇಷನ್ ಕಡೆಗೆ ಹೋಗ್ತಿದೆ ಅಂತ ಹೇಳ್ತಾ ಇದೆ ಆರ್ಟಿಕಲ್. ಸೊ ವಾಟ್ ಯು ಮೀನ್ ಬೈ ಸ್ಟ್ಯಾಗ್ಫ್ಲೇಷನ್? Stagflation is a situation where demand is low, unemployment is high, and inflation is high. So stagflation is a situation where demand is low. Especially ಯಾವ ಡಿಮಾಂಡ್ ಅಪ್ಪ ಅಂತ ಹೇಳಿದ್ರೆ ಸ್ಪೆಷಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಹಳ ಕಡಿಮೆ ಇರುತ್ತೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾಕೆ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ದ ಡಿಮಾಂಡ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕಡಿಮೆ ಇರುತ್ತೆ. ಸೊ ವೆನ್ ಡಿಮಾಂಡ್ ಈಸ್ ಲೋ, ಓವರಾಲ್ ಎಕಾನಮಿನಲ್ಲಿ ವೆನ್ ಡಿಮಾಂಡ್ ಈಸ್ ಲೋ, ಅನ್ಎಂಪ್ಲಾಯ್ಮೆಂಟ್ ಈಸ್ ಹೈ ಆ್ಯಂಡ್ ಇನ್ಫ್ಲೇಷನ್ ಈಸ್ ಹೈ, ಪ್ರೈಸಸ್ ಕೀಪ್ ಆನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಕರೆಕ್ಟ್? ಸೊ ಈ ಸಿಚುವೇಶನ್ ಇದೆಯಲ್ಲ, ದಿಸ್ ಸಿಚುವೇಶನ್ ಈಸ್ ಕಾಲ್ಡ್ ಸ್ಟ್ಯಾಗ್ಫ್ಲೇಷನ್. It's a very difficult situation, very difficult to come out from such situations. So let's go back to the article and see what the article says. So worrying numbers, the numbers are worried actually, especially the retail inflation rose to 5.54% in November while the industrial activity contracted. So for the third consecutive month in October to 3.8%. ವಿಚ್ ಮೀನ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸು ಬಹಳ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಕಾಂಟ್ರಾಕ್ಟೆಡ್ ಫಾರ್ ದ ಥರ್ಡ್ ಕನ್ಸಿಕ್ಯೂಟಿವ್ ಮಂತ್ ಇನ್ ಅಕ್ಟೋಬರ್ 3.8%ಗೆ ಕಡಿಮೆ ಆಗಿದೆ. ಆಕ್ಟಿವಿಟಿ ಅಕ್ರಾಸ್ ದ ಸೆಕ್ಟರ್ಸ್ ಅಕಾರ್ಡಿಂಗ್ ಟು ದ ಅಫಿಷಿಯಲ್ ಡೇಟಾ.
Separate data shows that retail inflation had surged to 40 months high. ಸೊ ರಿಟೇಲ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ವಸ್ತುಗಳು ನಾವೇನು ಖರೀದಿ ಮಾಡ್ತಾ ಇದೀವಿ ಮಾರ್ಕೆಟಿಂದ ಅದರ ಬೆಲೆಗಳಲ್ಲಿ ಎಷ್ಟಪ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಲಾಸ್ಟ್ 40 ತಿಂಗಳಲ್ಲಿ ಎಷ್ಟು ಜಾಸ್ತಿ ಆಗಿಲ್ವೋ ಅಷ್ಟು ಜಾಸ್ತಿ ಆಗಿದೆ. ಇನ್ ದ ಲಾಸ್ಟ್ 40 ಮಂತ್ಸ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅ ಹೈಯೆಸ್ಟ್. ಇನ್ಫ್ಲೇಷನ್ ಹ್ಯಾಸ್ ಸರ್ಜ್ಡ್ ಟು 40 ಮಂತ್ಸ್ ಹೈ driven by rising food inflation. This is very very important because food inflation is a main cause here. So food inflation ಹೆಚ್ಚಾಗ್ತಿದೆ. ನಮಗೆ ಗೊತ್ತು ಆನಿಯನ್ ಪ್ರೈಸಸ್ ಆರ್ ಗಾನ್ ಅಪ್. ಸೊ ಬೇಸಿಕ್ ವೆಜಿಟೇಬಲ್ಸ್ ಪ್ರೈಸಸ್, ಫ್ರೂಟ್ಸ್ ಪ್ರೈಸಸ್, ದೇ ಆಲ್ ಗಾನ್ ಅಪ್. ಇವನ್ ಗಾರ್ಲಿಕ್ ಪ್ರೈಸಸ್ ಗಾನ್ ಅಪ್, ಆನಿಯನ್ ಪ್ರೈಸಸ್ ಗಾನ್ ಅಪ್, vegetables, fruits, all those food items which we use on daily basis at our homes have gone up. ಅದರ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ, ಕರೆಕ್ಟ್? The index of industrial production IIP had contracted 4.3% in September and 1.1% in August. ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನು ನಮ್ಮ ಪರ್ಟಿಕ್ಯುಲರ್ ಇಂಡಸ್ಟ್ರೀಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅದರ ಒಂದು ಇಂಡಿಕೇಶನ್ಸನ್ನು ತೋರಿಸುತ್ತೆ. ಸೊ ಇದು 4.3% ಅಷ್ಟು ಕಾಂಟ್ರಾಕ್ಷನ್ ಆಗಿದೆ, ಕಡಿಮೆ ಆಗಿದೆ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರೋತ್ ಇನ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI ಇಂಡೆಕ್ಸ್ ಅಂತ ಕರಿತೀವಿ. ಸೊ CPI ಅಂತ ಹೇಳಿದ್ರೆ ಇಟ್ಸ್ ಅ ಬಾಸ್ಕೆಟ್ ಆಫ್ ಕಮಾಡಿಟೀಸ್. ಅಲ್ಲಿ ಸರ್ಟನ್ ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಇರುತ್ತೆ, ಅದರಲ್ಲಿ ಎಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಸ್ ಕನ್ಸಿಸ್ಟಿಂಗ್ ಆಫ್ ಬಾಸ್ಕೆಟ್ ಆಫ್ ಐಟಮ್ಸ್, ಕರೆಕ್ಟ್? ಸೊ ಈ CPI ಅಲ್ಲಿ ಇರುವಂತಹ, ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು 192 ಪ್ರಾಡಕ್ಟ್ಸ್ ಇದೆ ಅಂತ ಅಂದ್ಕೊಳ್ಳಿ. 192 ಪ್ರಾಡಕ್ಟ್ಸ್ಗಳಲ್ಲಿ ಎಷ್ಟು ಬೆಲೆಗಳಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ CPI ಅಲ್ಲಿ. ದಿಸ್ ಇಸ್ accelerated in November for the 4th consecutive month. So it is keep on accelerating, it is keep on increasing ಅಂತ ಹೇಳ್ತಾ ಇದೆ ಡೇಟಾ. ಸೊ and also it stood at 4.62%. This combination of contraction in industrial activity and rising inflation has led experts to fear that India is entering to a phase of stagflation. ನಾನು ಅವಾಗಲೇ ನಿಮಗೆ ಮೆನ್ಷನ್ ಮಾಡಿದೆ ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು ಅಂತ. ಸ್ಟ್ಯಾಗ್ಫ್ಲೇಷನ್ ಅಂತ ಹೇಳಿದ್ರೆ ಇನ್ಫ್ಲೇಷನ್ ಬಹಳ ಜಾಸ್ತಿ ಇರುತ್ತೆ ಅಥವಾ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಿರುತ್ತೆ, ಡಿಮಾಂಡ್ ಕಡಿಮೆ ಆಗ್ತಿರುತ್ತೆ. ಸೊ ಸರ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಡಿಮಾಂಡ್ ಕಡಿಮೆ ಆಗ್ತಾ ಇದೆ, ಆ ಸಿಚುವೇಶನ್ಗೆ ನಾವು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ಕೀಪ್ ಇನ್ ಮೈಂಡ್. It is a situation in which there is a persistent high inflation. Persistent high inflation ಅಂತ ಹೇಳಿದ್ರೆ ಹಣದುಬ್ಬರ ಗಣನೀಯವಾಗಿ ಜಾಸ್ತಿ ಆಗ್ತದೆ ಅಂತ ಅರ್ಥ. ಕಂಬೈನ್ಡ್ ವಿತ್ ಸ್ಟ್ಯಾಗ್ಫ್ಲೇಷನ್ ಆರ್ ಡಿಕ್ಲೈನಿಂಗ್ ಡಿಮಾಂಡ್. ಸೊ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಪ್ರೈಸಸ್ ಜಾಸ್ತಿ ಆಗ್ತಿದೆ ಸರ್, ಡಿಮಾಂಡ್ ಕಡಿಮೆ ಆಗ್ತಾ ಇದೆ, ಆ ಸಿಚುವೇಶನ್ಗೆ ನಾವು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. The momentum of IIP remaining in the negative zone has continued, while CPI inflation led by food and vegetable inflation has crossed 5.5%. ಸೊ ಇಲ್ಲಿ ಸ್ಪೆಸಿಫಿಕಲಿ ಇನ್ಫ್ಲೇಷನ್ ಇಂಡಿಯಾದಲ್ಲಿ ಎಕ್ಸಲರೇಟ್ ಆಗ್ತಾ ಇರೋದು ಡ್ಯೂ ಟು ಫುಡ್ ಆ್ಯಂಡ್ ವೆಜಿಟಬಲ್ಸ್ ಇಂದ. ಸೊ ಫುಡ್ ಪ್ರೈಸಸ್ಸು ಆ್ಯಂಡ್ ವೆಜಿಟಬಲ್ ಪ್ರೈಸಸ್ ಆರ್ ಕೀಪ್ ಆನ್ ಇನ್ಕ್ರೀಸಿಂಗ್ 8.5% ಇನ್ ದ ಪ್ರೀವಿಯಸ್ ಮಂತ್. ಸೊ ಲಾಸ್ಟ್ ಪ್ರೀವಿಯಸ್ ಮಂತ್ಗೆ ಕಂಪೇರ್ ಮಾಡೋದಾದರೆ 8.5% ಅಷ್ಟು ಕಾಂಟ್ರಾಕ್ಷನ್ ಆಗಿತ್ತು, ಕಡಿಮೆ ಆಗಿತ್ತು ಗ್ರೋತ್. ಬಟ್ ಈ ನವೆಂಬರ್ ತಿಂಗಳಲ್ಲಿ 8%ಗೆ ಕಡಿಮೆ ಆಗಿದೆ. ಅಟ್ಲೀಸ್ಟ್ 0.5% ಅಷ್ಟು ವೇರಿಯೇಷನ್ಸ್ ಇದೆ, ಡಿಫ್ರೆನ್ಸ್ ಇದೆ. The manufacturing sector contracted for the third consecutive month in October by 2.1% compared with a contraction of 3.9% in September. So September compare ಮಾಡಿದ್ರೆ ಈ ಮಂತಲ್ಲಿ 2.1% ಅಷ್ಟು ಕಾಂಟ್ರಾಕ್ಷನ್ಸ್ ಇದೆ. But we still under contraction, that we have to think. In this article we see CAG's report. So CAG hints at massive diversion of LPGs. ಸೊ LPG ಸಿಲಿಂಡರ್ಸ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಆನ್ ಡೈಲಿ ಬೇಸಿಸ್, ಅದರ ಕನ್ವರ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ವಿಚ್ ಮೀನ್ಸ್ ದ ರಿಪೋರ್ಟ್ ಫೈಂಡ್ಸ್ ದಟ್ ಅರೌಂಡ್ 13.96 lakh ಬೆನಿಫಿಷರೀಸ್ ಆಫ್ ಪ್ರಧಾನ್ ಮಂತ್ರಿ ಉಜ್ವಲ ಯೋಜನಾ ಸ್ಕೀಮ್ ಕನ್ಸ್ಯೂಮ್ಡ್ 3 to 41 refills in a month. So this is the problem. So the report says, so first of all let's see who is Comptroller and Auditor General. So Controller and Auditor General of India is a constitutional body. So ಇವರನ್ನು ನಾವು ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕರಿತೀವಿ. ಸೊ ಡೇ ಟು ಡೇ ಅಕೌಂಟ್ಸ್ ಆಫ್ ದ ಗೌರ್ನಮೆಂಟ್, ₹1 ಗೌರ್ನಮೆಂಟಿನ ಅಮೌಂಟ್ ಸ್ಪೆಂಡ್ ಆದರೂ ಕೂಡ ಅದರ ಲೆಕ್ಕವನ್ನು ಇಡ್ತಕ್ಕಂತಹ ಜವಾಬ್ದಾರಿ CAGಗೆ ಇರುತ್ತೆ. ಸೊ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಹ್ಯಾಸ್ ಹೈಲೈಟೆಡ್ ದ ಲಿಂಕ್ ಆಫ್ ಡೈವರ್ಷನ್ ಆಫ್ ಡೊಮೆಸ್ಟಿಕ್ LPG cylinders for commercial use as 1.98 lakh beneficiaries had an average annual consumption of more than
12 ಸಿಲಿಂಡರ್ಸ್. ಸೊ ಈ ಡೇಟಾ ಹೇಳುತ್ತೆ 1.98 ಲಕ್ಷ ಬೆನಿಫಿಷರೀಸ್ ಯಾರು BPL ಫ್ಯಾಮಿಲೀಸ್ಗೆ ನಾವು LPG ಸಿಲಿಂಡರ್ಸನ್ನು ಉಜ್ವಲ ಸ್ಕೀಮಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೀವಿ, ಅದರಲ್ಲಿ ಅವರ ಆ್ಯನ್ಯುಯಲ್ ಕನ್ಸಂಪ್ಷನ್ನು 12 ಸಿಲಿಂಡರ್ಸ್ಗಿಂತ ಜಾಸ್ತಿ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. So similarly, 13.96 lakh beneficiaries consumed 3 to 41 cylinders refills in a month. ಒಂದು ತಿಂಗಳಲ್ಲಿ 3ರಿಂದ 41 ಸಿಲಿಂಡರ್ಸು ಒಬ್ಬ ಸಿಂಗಲ್ ಬೆನಿಫಿಷರಿ ಯೂಸ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಫರ್ದರ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆ್ಯಂಡ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಸ್ ಇನ್ 3.44 lakhs ಇನ್ಸ್ಟೆನ್ಸಸ್ ಇಶ್ಯೂ 2 to 20 ರೀಫಿಲ್ಸ್ ಇನ್ ಅ ಡೇ. ಒಂದು ದಿವಸದಲ್ಲಿ 2ರಿಂದ 20 ರೀಫಿಲ್ಸನ್ನು ಇಶ್ಯೂ ಮಾಡಿದ್ದಾರೆ. ಸೊ ದಿಸ್ ಡೆಫಿನೆಟ್ಲಿ ರೈಸಸ್ ಎ ಕ್ವಶನ್ ವೆದರ್ ದೀಸ್ ಆರ್ ಯೂಸ್ಡ್ ಡೆಫಿನೆಟ್ಲಿ ಬೈ ದ ಬೆನಿಫಿಷರೀಸ್. ಇದನ್ನು ಯಾರು ಫಲಾನುಭವಿಗಳು ಅನುಭವಿಸಬೇಕೋ ಅವರು ನಿಜವಾಗ್ಲೂ ಇದನ್ನು ಯೂಸ್ ಮಾಡ್ತಾ ಇದ್ದಾರಾ, ಅಥವಾ ದೇ ಆರ್ ಗೋಯಿಂಗ್ ಫಾರ್ ಕಮರ್ಷಿಯಲ್ ಯೂಸ್, ಇಲ್ಲ ಅದೇನಾದರೂ ಕಮರ್ಷಿಯಲ್ ಯೂಸ್ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ವಾಟ್ ದ ಕ್ವಶನ್ ಅರೈಸಸ್. ಸೊ ಈ ಡೇಟಾನ ನಾವು ನೋಡೋದಾದರೆ CAG ಆಲ್ಸೋ ಸ್ಟೇಟ್ಸ್, ಸೊ ಮೆಜಾರಿಟಿ ಆಫ್ ದೀಸ್ ಸಿಲಿಂಡರ್ಸ್ ಆರ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪರ್ಪಸಸ್. ಸೊ ಒಬ್ಬ ಸಿಂಗಲ್ ಬೆನಿಫಿಷರೀಸ್ಗೆ 1 ಸಿಲಿಂಡರ್ಸ್ಗಿಂತ 1 ಮಂತಲ್ಲಿ ಹೆಚ್ಚು ಸಿಲಿಂಡರ್ಸನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ವ್ಯಾನಿಷಿಂಗ್ ಇನ್ ಟು ಥಿನ್ ಏರ್, ವಿಚ್ ಮೀನ್ಸ್ ಸೊ ಗೌರ್ಮೆಂಟಿನ ಪ್ರಯತ್ನ ಏನಾಗ್ತಿದೆ, ಎಲ್ಲ ಗಾಳಿನಲ್ಲಿ ತೂರ್ದಂಗೆ ಆಗ್ತದೆ ಅಂತ ಹೇಳ್ತಾರೆ. ಸೊ a CAG audit found that in 3.43 lakh instances, LPG distributors had issued 2 to 20 refills in a day to a single ಪ್ರಧಾನ್ ಮಂತ್ರಿ ಉಜ್ವಲ ಯೋಜನಾ ಬೆನಿಫಿಷರಿ. ಸೊ ಒಬ್ಬ ಸಿಂಗಲ್ ಪ್ರಧಾನ್ ಮಂತ್ರಿ ಉಜ್ವಲ ಯೋಜನಾ ಬೆನಿಫಿಷರೀಸ್ಗೆ 2ರಿಂದ 20 ಸಿಲಿಂಡರ್ಸನ್ನು ಇಶ್ಯೂ ಮಾಡಿರುವಂಥ ಇನ್ಸ್ಟೆನ್ಸಸ್ಸು ರಿಜಿಸ್ಟರ್ ಆಗಿದೆ. ಎಷ್ಟು ಜನಕ್ಕೆ? ಇಟ್ ಈಸ್ ಆಲ್ಮೋಸ್ಟ್ 3.43 lakh ಇನ್ಸ್ಟೆನ್ಸಸ್. ಸೊ ಹ್ಯಾವಿಂಗ್ ಎ ಸಿಂಗಲ್ ಸಿಲಿಂಡರ್ ಕನೆಕ್ಷನ್ಸ್, ಒಂದು ಸಿಂಗಲ್ ಸಿಲಿಂಡರ್ ಕನೆಕ್ಷನ್ ಇಟ್ಕೊಂಡು ಅಷ್ಟೊಂದು ಸಿಲಿಂಡರ್ಸನ್ನು ತೊಗೊಂಡಿದ್ದಾರೆ, 2ರಿಂದ 20 ಸಿಲಿಂಡರ್ಸನ್ನು ತೊಗೊಂಡಿದ್ದಾರೆ ಇನ್ ಒನ್ ಸಿಂಗಲ್ ಡೇ. ದಟ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್, ಇನ್ ಒನ್ ಸಿಂಗಲ್ ಡೇ. So this is not acceptable because the objective is not meeting. So at least 2.98 lakh customers have applied for more than 1 refill a day in 3.43 lakh instances. As a domestic connections need so many refills, the CAG suspects that they are being diverted for commercial use. So CAG ಹೇಳ್ತಾರೆ, ಒಂದು ಡೊಮೆಸ್ಟಿಕ್ ಯೂಸ್ಗೆ ಇಷ್ಟೊಂದು ಸಿಲಿಂಡರ್ಸ್ ಬೇಕಾಗೋದಿಲ್ಲ, ಸೊ ಇದೆಲ್ಲವೂ ಕೂಡ ಕಮರ್ಷಿಯಲ್ ಯೂಸ್ ಆಗ್ತದೆ ಅಂತ ಹೇಳಿ ಅವರು ಅನುಮಾನ ವ್ಯಕ್ತಪಡಿಸ್ತಾರೆ. ಆ್ಯಂಡ್ ಫೈನಲಿ ಈ ಎಂಟೈರ್ ಆರ್ಟಿಕಲಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ದ ಆಡಿಟ್ ಆಲ್ಸೋ ಹೈಲೈಟೆಡ್ ದ ಡಿಲೇ ಆಫ್ ಮೋರ್ ದೆನ್ 365 days ಇನ್ ಇನ್ಸ್ಟಾಲೇಷನ್ ಆಫ್ 4.35 lakh ಕನೆಕ್ಷನ್ಸ್. ಸೊ ಹೊಸ ಕನೆಕ್ಷನ್ಗಳನ್ನ ತೊಗೊಳೋದಕ್ಕೆ 365 ಡೇಸ್ಗಿಂತ ಹೆಚ್ಚು ಸಮಯವನ್ನು ತೊಗೊಂಡಿದ್ದಾರೆ. ಎಷ್ಟು ಜನಕ್ಕೆ ಅಂತ ಹೇಳಿದ್ರೆ 4.34 lakh ಕನೆಕ್ಷನ್ಸ್ಗೆ ಆ ರೀತಿ ಪ್ರಾಬ್ಲಮ್ಸ್ ಆಗಿದೆ. ಸೊ 4,35,000 ಹೌಸ್ ಹೋಲ್ಡ್ಸ್ಗಳಿಗೆ ಹೊಸ ಕನೆಕ್ಷನ್ಸನ್ನು ಪಡೆಯೋದಕ್ಕೆ 365 ದಿವಸಗಳಿಗಿಂತ ಹೆಚ್ಚಿನ ಸಮಯವನ್ನು ಅವರು ಕಾಯಬೇಕಾಗಿದೆ. ಬಟ್ ಈ ಸ್ಕೀಮ್ ಸ್ಟಿಪ್ಯುಲೇಟ್ ಮಾಡಿರ್ತಕ್ಕಂಥದ್ದು ಓನ್ಲಿ 7 days. If you are asking for a cylinder under the Ujjwala scheme, you'll be getting the benefit within 7 days. But in 4.35 lakh cases, it took more than 365 days. ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ತಗೊಂಡಿದ್ದಾರೆ ಸಿಲಿಂಡರ್ ಕನೆಕ್ಷನ್ಸ್ ಅನ್ನು ಪ್ರೊವೈಡ್ ಮಾಡೋದಕ್ಕೆ. This is definitely not acceptable. These kind of things should change in India. If India has to improve a lot, if India is competing with China, if India want to become a superpower, India have to avoid such kind of leakages. ಈ ರೀತಿಯ ಲೂಪ್ ಹೋಲ್ಸನ್ನು, ಈ ರೀತಿಯ ಲೀಕೇಜಸನ್ನು ಡೆಫಿನೆಟ್ಲಿ ಇಂಡಿಯಾ ಕಂಟ್ರೋಲ್ ಮಾಡಬೇಕು. ಅದರ್ವೈಸ್ ದ ಎಫರ್ಟ್ ಡನ್ ಬೈ ದೀಸ್ ಸ್ಕೀಮ್ಸ್ ಏನಿದೆ, ಎವ್ರಿಥಿಂಗ್ ವಿಲ್ ಡೆಫಿನೆಟ್ಲಿ ಗೋ ಇನ್ ವಾಲ್. ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ. ಸೊ ನಾಟ್ ಮೆನಿ ಲೆಸನ್ಸ್ ಲರ್ನ್ಡ್ ಫ್ರಮ್ ವಾಟರ್ ಪ್ಲಾನಿಂಗ್ ಫೇಲ್ಯೂರ್ಸ್. ಸೊ ಈ ಪರ್ಟಿಕ್ಯುಲರ್ ಆರ್ಟಿಕಲ್ 2019 ಇನ್ ಇಂಡಿಯಾ ಡೆವಸ್ಟೇಟಿಂಗ್ ವಾಟರ್ ಕ್ರೈಸಿಸನ್ನು ಫೇಸ್ ಮಾಡಿತ್ತು, ಮ್ಯಾಸಿವ್ ವಾಟರ್ ಕ್ರೈಸಿಸನ್ನು ಫೇಸ್ ಮಾಡಿತ್ತು. ಅದರ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಜೊತೆಗೆ ದ ರೀಸೆಂಟ್ ಜಲ್ ಶಕ್ತಿ ಅಭಿಯಾನ್ ವಿಚ್ ಇಸ್ ನಾಟ್ ಸೋ ಸಕ್ಸಸ್ಫುಲ್. ಸೊ ಯಾಕೆ ಅಂತ ಹೇಳಿದ್ರೆ ಅದು ಸೈಂಟಿಫಿಕ್ ಪ್ಲಾನಿಂಗ್ ಮತ್ತು ಪ್ರಾಪರ್ ಇಂಪ್ಲಿಮೆಂಟೇಷನಿಂದ ಆಗ್ತಿಲ್ಲ ಅಂತ ಹೇಳಿ ಈ ಆರ್ಟಿಕಲ್ಸನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಲೆಟ್ಸ್ ಸಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್. So following the massive water crisis across India in the summer of 2019, the central government hurriedly launched the Jal Shakti Abhiyan, a time-bound mission-mode water conservation campaign to be carried out in 2 phases. So across 255 districts having critical and water exploited groundwater levels.
ಯಾವ ಒಂದು ಡಿಸ್ಟಿಕ್ಗಳಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ಸ್ ತುಂಬ ಕಡಿಮೆ ಆಗಿದೆಯೋ ಆ 255 ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಜಲಶಕ್ತಿ ಅಭಿಯಾನ್. ಸೊ ಇಟ್ ಈಸ್ ಓನ್ಲಿ ಏಮ್ ಟು ಮೇಕ್ ವಾಟರ್ ಕನ್ಸರ್ವೇಷನ್ ಅ ಪೀಪಲ್ಸ್ ಮೂಮೆಂಟ್ ಥ್ರೂ ಆನ್ಗೋಯಿಂಗ್ ಸ್ಕೀಮ್ ಲೈಕ್ ಮನರೇಗಾ ಆ್ಯಂಡ್ ಅದರ್ ಗವರ್ನಮೆಂಟ್ ಸ್ಕೀಮ್ಸ್. ಸೊ ಇದನ್ನು ಬರೀ ಒಂದು ಸ್ಕೀಮ್ ಅಂತ ಮಾಡ್ತಾರೆ ಆ್ಯಕ್ಚುಲಿ ವಿಚ್ ಇಸ್ ಮೀಟ್ ಓನ್ಲಿ ಫಾರ್ ದ ಪೀಪಲ್ಸ್ ಮೂಮೆಂಟ್. ಆಬ್ಜೆಕ್ಟಿವ್ಸ್ ಕೆಲವೊಂದು ಮಿಸ್ ಆಗಿರುತ್ತೆ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಆ್ಯಕ್ಚುಲಿ ವಿಚ್ ರಿಕ್ವೈರ್ಡ್ ಟು ಕನ್ಸರ್ವ್ ದ ವಾಟರ್ನ ಕನ್ಸರ್ವ್ ಮಾಡೋದಕ್ಕೆ, ವಾಟರ್ನ ಎಲ್ರಿಗೂ ಅವೈಲಬಿಲಿಟಿ ಕೊಡೋದಕ್ಕೆ, ಪ್ರಾಪರ್ ಬಳಕೆಯನ್ನು ಮಾಡೋದಕ್ಕೆ ಏನು ಮೆಷರ್ಸ್ ಬೇಕು ಅದನ್ನು ಮಾಡೋದು ಬಿಟ್ಟು ಜಸ್ಟ್ ಆ್ಯಸ್ ಅ ಪೀಪಲ್ಸ್ ಮೂಮೆಂಟ್ ಅನ್ನೋ ಥರ ಈ ಒಂದು ಸ್ಕೀಮನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿ ಈ ಆರ್ಟಿಕಲ್ ಕ್ರಿಟಿಸೈಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದ ಆಥರ್ ಸೇಸ್ ದ ಪ್ಲಾನಿಂಗ್ ಶುಡ್ ಬಿ ಸೈಂಟಿಫಿಕ್. Water planning should be based on hydrological units, namely river basins, and political and administrative boundaries of districts rarely coincide with the hydrological boundaries. ಹಾಗಂದರೆ ಇವರು ಕ್ರಿಟಿಸೈಸ್ ಮಾಡ್ತಾರೆ, ಜಲಶಕ್ತಿ ಅಭಿಯಾನಲ್ಲಿ ನಾವು ಡಿಸ್ಟ್ರಿಕ್ಸ್ಗಳನ್ನ ಡಿವಿಷನ್ಸ್ ಮಾಡಿದ್ದೀವಿ. ಆ ಡಿಸ್ಟ್ರಿಕ್ಟ್ ಡಿವಿಷನ್ಸ್ ಹೆಂಗಾಗಿದೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರೀಸ್ ಆಗಿದೆ, ಬಟ್ ನಾಟ್ ದ ಹೈಡ್ರಾಲಜಿಕಲ್ ಯೂನಿಟ್ಸ್. ಯಾಕೆಂದರೆ ವಾಟರ್ಸು ಹೈಡ್ರಾಲಜಿಕಲ್ ಯೂನಿಟ್ಸ್ ಮೇಲೆ ಡಿವಿಷನ್ಸ್ ಆಗಬೇಕೇ ಹೊರತು ಅಡ್ಮಿನಿಸ್ಟ್ರೇಟಿವ್ ಅಥವಾ ಪೊಲಿಟಿಕಲ್ ಬೌಂಡ್ರೀಸ್ ಮೇಲೆ ಡಿವಿಷನ್ಸ್ ಆಗಬಾರ್ದು ಅಂತ ಹೇಳಿ ಕ್ರಿಟಿಸೈಸ್ ಮಾಡ್ತಾರೆ. ಸೊ ದ JSA ವಾಸ್ ಪ್ಲಾನ್ಡ್ ಬೇಸ್ಡ್ ಆನ್ ದ ಬೌಂಡರೀಸ್ ಆಫ್ ಡಿಸ್ಟ್ರಿಕ್ಟ್ಸ್ ಟು ಬಿ ಕ್ಯಾರಿಡ್ ಔಟ್ ಅಂಡರ್ ದ ಓವರ್ ಆಲ್ ಸೂಪರ್ವಿಷನ್ ಆಫ್ ದ ಬ್ಯೂರೋಕ್ರಾಟ್. ಜಲಶಕ್ತಿ ಅಭಿಯಾನಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಡಿವಿಷನ್ ಮಾಡಿದರೆ ಹೊರತು ನಾಟ್ ಬೇಸ್ಡ್ ಆನ್ ಹೈಡ್ರಾಲಜಿಕಲ್ ಯೂನಿಟ್ಸ್. ಜಲಶಕ್ತಿ ಅಭಿಯಾನ್ ಆಲ್ಸೋ fundamentally ignorant the fact that most of India's water stressed basins, particularly those in the peninsular region ಅಂತ ಹೇಳಿದ್ರೆ ದ ರೀಜನ್ ಆಫ್ ಸೆಂಟ್ರಲ್ ಆ್ಯಂಡ್ ನಾರ್ತ್ ಇಂಡಿಯಾ ಆರ್ ಫೇಸಿಂಗ್ ಕ್ಲೋಷರ್. ಸೊ ಅಲ್ಲಿರುವಂತಹ ನೀರೆಲ್ಲ ಬತ್ತು ಹೋಗ್ತದೆ. ಸೊ ವಿತ್ ಅ ಡಿಮಾಂಡ್ ಎಕ್ಸೀಡಿಂಗ್ ಸಪ್ಲೈ. ಸೊ ಸಪ್ಲೈ ಏನಿದೆ ಅವೈಲಬಿಲಿಟಿ ಆಫ್ ವಾಟರ್ಸಲ್ಲಿ ಅದಕ್ಕಿಂತ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಕ್ಲೋಷರ್ಸ್ ಆಗಿದೆ. ದೇ ಆರ್ ಫೇಸಿಂಗ್ ದ ಕ್ಲೋಷರ್. ಬತ್ತು ಹೋಗುವಂಥ ಸಂದರ್ಭವನ್ನು ತಲುಪಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ JSA ಇದನ್ನು ಇಗ್ನೋರ್ ಮಾಡಿದೆ. ಆ್ಯಂಡ್ ಆಲ್ಸೋ ದ ಆಥರ್ ಸೇಸ್ ದ ರಿಸಲ್ಟ್ ಫಾರ್ 2016 ಸ್ಟಡಿ ಕಂಡಕ್ಟೆಡ್ ಬೈ ದ ಸೆಂಟ್ರಲ್ ವಾಟರ್ ಬೋರ್ಡ್ ಶೋಡ್ ದಟ್ ವಾಟರ್ ಲೆವೆಲ್ಸ್ ಆಲ್ವೇಸ್ ಇನ್ಕ್ರೀಸಸ್ ಪೋಸ್ಟ್ ಮಾನ್ಸೂನ್. ಅಂದರೆ ಮಾನ್ಸೂನ್ ಆದಮೇಲೆ ಹೆಚ್ಚಿನ ಮಳೆ ಬೀಳುತ್ತೆ, ಲೀಚಿಂಗ್ ಪ್ರೋಸೆಸ್ ಜಾಸ್ತಿ ಆಗುತ್ತೆ, ಅದಾದಮೇಲೆ ವಾಟರ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಲೀಚಿಂಗ್ ಅಂತ ಹೇಳಿದ್ರೆ ಈಗ ಇದೊಂದು ಪೀಸ್ ಆಫ್ ಲ್ಯಾಂಡ್ ಅಂತ ತಗೊಳ್ಳಿ, ದಿಸ್ ಇಸ್ ದ ಟಾಪ್ ಮೋಸ್ಟ್ ಲೇಯರ್. ಸೊ ಇಲ್ಲಿ ಜೋರಾಗಿ ಮಳೆ ಬೀಳುತ್ತೆ ಅಂತ ಅಂದ್ಕೊಳ್ಳಿ, ಇಫ್ ಇಟ್ ಈಸ್ ರೈನಿಂಗ್ ಓವರ್ ಹಿಯರ್. ಸೊ ಈ ಟಾಪ್ ಮೋಸ್ಟ್ ಲೇಯರ್ ವಾಶ್ಡ್ ಅವೇ ಆಗುತ್ತೆ, ಅಥವಾ ಅಲ್ಲಿರುವಂಥ ವಾಟರ್ ಏನಾಗುತ್ತೆ ಲೀಚಿಂಗ್ ಆಗುತ್ತೆ, ಒಳಗಡೆ ಅಂಡರ್ಗ್ರೌಂಡಿಗೆ ಲೀಚಿಂಗ್ ಆಗುತ್ತೆ. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಲೀಚಿಂಗ್. ಸೊ ಜೋರಾಗಿ ಮಾನ್ಸೂನ್ ಬಂದಾಗ ಇಂಡಿಯಾದಲ್ಲಿ ಗ್ರೌಂಡ್ ವಾಟರ್ಸ್ ಫಿಲ್ಅಪ್ ಆಗುತ್ತೆ ಬಿಕಾಸ್ ಆಫ್ ಲೀಚಿಂಗ್. ಸೊ ನೀರು ಇರ್ತಕ್ಕಂಥ ಪ್ರಮಾಣ ಏನು ನಮ್ಮ ನದಿಗಳೆಲ್ಲ ಹರಿಯೋದಕ್ಕೆ ಶುರು ಆಗುತ್ತೆ, ಜೋರಾಗಿ ಮಳೆ ಬಂದಾಗ ವಾಟರ್ ಗ್ರೌಂಡ್ ವಾಟರ್ಗೆ ರೀಚ್ ಆಗುತ್ತೆ. ಸೊ ದೇರ್ ಫೋರ್ it will require long-term monitoring of water level data to determine the actual impact of measure like JSA. Facile assumption. True, the aim and intent of JSA are noble, but the assumptions are distorted. For example, it assumes that common people in rural areas are ignorant and prone to wasting water. On the contrary, they are the ones who first bear the brunt of any water crisis. JSA assumption ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ರೂರಲ್ ಪಾಪ್ಯುಲೇಷನ್ ಏನಿದ್ದಾರೆ ಇಂಡಿಯಾದ ರೂರಲ್ ಪ್ಲೇಸಸ್ ಏನಿದೆ, ದೇ ಆರ್ ignorant and they are prone to waste water. The per capita water allocation to those living in rural areas is 55 liters, whereas the same for urban areas like Delhi and Bengaluru is 135 to 150 liters. ಸೊ ರೂರಲ್ ಹೌಸ್ ಹೋಲ್ಡ್ಸ್ಗಳಿಗೆ 55 ಲೀಟರ್ಸನ್ನು ಕೊಟ್ಟಿದ್ದೀವಿ ಡೈಲಿ ಪರ್ ಕ್ಯಾಪಿಟಲ್ ವಾಟರ್ ಯೂಸೇಜ್ಗೆ. ಆ್ಯಂಡ್ ಡೆಲ್ಲಿ ಮತ್ತು ಬೆಂಗಳೂರು ಆದಂಥ ಪಟ್ಟಣಗಳಲ್ಲಿ 135ರಿಂದ 150 ಲೀಟರ್ಸ್ ವಾಟರ್ಸನ್ನು ನಾವು ಪರ್ ಕ್ಯಾಪಿಟ ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಹೈಯೆಸ್ಟ್ ವಾಟರ್ ಯೂಸೇಜ್ ಆಗ್ತಾ ಇರೋದು ಅರ್ಬನ್ ಪ್ಲೇಸಸಲ್ಲಿ. ಬಟ್ JSA ಕೇಳ್ತಾ ಇರ್ತಕ್ಕಂಥದ್ದು ವಾಟರ್ ಸೇವ್ ಮಾಡಿ ಅಂತ ಹೇಳಿ ದ ಪೂರ್ ಪೀಪಲ್ ಆ್ಯಂಡ್ ದ ಫಾರ್ಮರ್ಸ್ ಹೂ ಆರ್ ಇನ್ ದ ರೂರಲ್ ಪ್ಲೇಸಸ್. ಸೊ ಯು ಥಿಂಕ್ ಅಬೌಟ್ ಇಟ್. ಸೊ ವಾಟರ್ ಯೂಸೇಜ್ ಜಾಸ್ತಿ ಇರತಕ್ಕಂಥದ್ದು ಬೆಂಗಳೂರು, ಡೆಲ್ಲಿ ಈ ರೀತಿ ಪಟ್ಟಣಗಳಲ್ಲಿ ಅಥವಾ ಸಿಟಿಗಳಲ್ಲಿ ಜಾಸ್ತಿ ಯೂಸೇಜ್ ಇದೆ ವಾಟರ್ದು. ಬಟ್ ದ JSA is asking the rural people and the poor people to save the water. This appears hypothetical, particularly when the district administrators blatantly allow the sewage generated from towns and cities to pollute village water sources such as tanks, ponds and wells. So it is very difficult actually. Moreover, it is difficult to say whether measures like JSA can provide long-term solutions.
because it has many loopholes as we have mentioned so far. First of all, the division of boundaries were based on not hydrological units ಮೇಲೆ divisions ಮಾಡಿಲ್ಲ. So ಎರಡನೇದು, majority of the water is used by the urban population, but the JSA is asking the rural population to save the water. So finally, there have hardly been many efforts undertaken to dissuade farmers from growing water intensive crops such as paddy, sugarcane, banana, when it is widely known that agriculture consumes 80% of the water. And also the author says very less effort has been put with respect to saving the water. See, sugarcane ಬೆಳೆಯೋದಕ್ಕೆ ಜಾಸ್ತಿ ನೀರನ್ನು ಯೂಸ್ ಮಾಡ್ತೀವಿ, ಬನಾನಾ ಬೆಳೆಯೋದಕ್ಕೆ ಜಾಸ್ತಿ ನೀರನ್ನು ಯೂಸ್ ಮಾಡ್ತೀವಿ, ಭತ್ತ ಬೆಳೆಯೋದಕ್ಕೆ ಜಾಸ್ತಿ ನೀರನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯೂಸ್ ಮಾಡುವಂಥ ವಾಟರ್ನ ಕಂಟ್ರೋಲ್ ಮಾಡೋದಕ್ಕೆ ಎಫರ್ಟ್ಸು ಭಾಳ ಕಡಿಮೆ ಆಗಿದೆ ಅಂತ ಹೇಳಿ ಆಥರ್ ಹೇಳ್ತಾರೆ. The summer water crisis has not led to our policymakers learning many lessons, and the country just seemed to have returned to a business as usual situation. So 2019 ಏನು ವಾಟರ್ ಕ್ರೈಸಿಸ್ ಆಯಿತು, ಅದು ನಮ್ಮ ಪಾಲಿಸಿ ಮೇಕರ್ಸ್ಗೆ ಹೆಚ್ಚು ಲೆಸನ್ಸನ್ನು ಅಥವಾ ಪಾಠವನ್ನು ಕಲಿಸಬೇಕಿತ್ತು, ಅದು ಕಲಿಸಿಲ್ಲ. ಮತ್ತೆ ಮತ್ತೆ ಅವರು ರಿಪೀಟೆಡ್ ಸೇಮ್ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ದ ಆರ್ಟಿಕಲ್ ಪ್ರೆಸೆಂಟ್ಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.